ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 9. ಇವತ್ತು ಆ್ಯಕ್ಚುಲಿ ಭಾನುವಾರ ಆಗಿದ್ರೂ ಸಹ ನನ್ನ ದಿನ ಬೇಗನೆ ಸ್ಟಾರ್ಟ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಅಮ್ಮ ಇವತ್ತು ಹುಷಾರಿಲ್ಲ ಇದ್ರು. ಅದಕ್ಕೆ ಸರಿ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಬೇಗ ಎದ್ದೆ. ಆ್ಯಕ್ಚುಲಿ ಅವರು ನನಗೆ ಹೆಲ್ಪ್ ಮಾಡೋದು, ನಾನು ಅವ್ರಿಗೆ ಹೆಲ್ಪ್ ಮಾಡ್ತಿಲ್ಲ. ಯಾಕೆಂದರೆ ನನ್ನ ರೆಗ್ಯುಲರ್ ವರ್ಕ್ಗೆ ಅವ್ರು ದಿನಾಗಲೂ ಅಷ್ಟೇ ಸ್ವಲ್ಪ ಆದರೂ ಸಾಥ್ ಕೊಟ್ಟು ತುಂಬಾ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ನಾನು ಎದ್ದೋಳಷ್ಟೊತ್ತಿಗೆ ಮನೆ ಗುಡಿಸಿ ಒರೆಸ್ಬಿಟ್ಟಿರ್ತಾರೆ. ಇನ್ನು ತೋಟದ ಹತ್ರ ಎಲ್ಲ ಕ್ಲೀನ್ ಮಾಡಿರ್ತಾರೆ. ಇನ್ನು ಮಿಕ್ಕಿರೋ ಕೆಲಸಗಳು ನಾನು ನೋಡ್ಕೊಳ್ತೀನಿ. ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕು ಅಲ್ವಾ, ನಮ್ಮ ಕೆಲಸ ಸ್ವಲ್ಪ ಸಲೀಸಾಗುತ್ತೆ. ಎಲ್ಲ ಕೆಲಸನೂ ಒಬ್ಬರೇ ಮಾಡೋಕ್ಕೆ ಹೋದರೆ ತುಂಬಾ ಮೈನೋವು ಬರುತ್ತೆ, ಸ್ಟ್ರೆಸ್ ಲೋಡು ಜಾಸ್ತಿ ಆಗಿಬಿಡುತ್ತೆ. ಅವರಿಲ್ಲ ಅಂದರೆ ನನ್ನ ಕತೆ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಒಂದು ಕೆಲಸ ಹೇಳಿದ್ರೆ 10 ಸತಿ ಹೇಳಿದ್ಮೇಲೆ 11ನೇ ಸತಿಗೆ ಆ ಕೆಲಸನ ಮಾಡ್ತಾರೆ. ಒಂದು ಸತಿ ಹೆಂಗೆ ಅನಿಸುತ್ತೆ ಅಂದರೆ ಗಂಡು ಮಕ್ಕಳಿಗೆ ಕೆಲಸ ಹೇಳೋದಕ್ಕಿಂತ ಆ ಕೆಲಸನ ನಾವೇ ಮಾಡಿಬಿಡ್ಬೋದು ಅಂತ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಪದೇ ಹೇಳೋದಕ್ಕೆ ನಾವು ತೊಗೊಳ್ತೀವಲ್ಲ ಸ್ಟ್ರೆಸ್ಸು, ಅಷ್ಟೊಂದು ಶ್ರಮನ ನಾವು ಆ ವರ್ಕ್ ಮಾಡೋದಕ್ಕೂ ಉಪಯೋಗಿಸಿರಲ್ಲ. ಅಷ್ಟು ಸ್ಟ್ರೆಸ್ ಆಗುತ್ತೆ. ಯಾಕೆಂದರೆ ಗಂಡು ಮಕ್ಕಳಿಗೆ ಒಂದು ಸತಿ ಹೇಳಿದ್ರೆ ಪಟ್ಟಂತ ಕ್ಯಾಚ್ ಮಾಡಿ ಆ ಕೆಲಸನ ಮಾಡಬೇಕು ಅನ್ನೋ ಗುಣನೇ ಇರೋದಿಲ್ಲ. ನಾನು ಎಲ್ಲ ಗಂಡು ಮಕ್ಳಿಗೂ ಹೇಳ್ತಿಲ್ಲ, ಎಸ್ಪೆಷಲಿ ನಮ್ಮ ಮನೆಯವರು ಹಾಗೇನೆ. ಆಲ್ಮೋಸ್ಟ್ 70% ಆಫ್ ದಿ ಹಸ್ಬೆಂಡ್ಸು ಹಿಂಗೆ ಇರ್ತಾರೆ. ಯಾಕೆ ಅಂದರೆ ಪಟ್ಟಂತ ನಾವು ಹೇಳಿದ ಕೆಲಸನ ಮಾಡಿಬಿಟ್ರೆ ಮತ್ತೆ ಕೆಲಸ ಕೊಟ್ಬಿಡ್ತಾರೆ ಅಂತ ಈ ಟೆಕ್ನಿಕ್ನ ಯೂಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿ ಸಾಕಾಗುತ್ತೆ ಅಂತ ಹೇಳಿ ಯಾವ ಕೆಲಸನೂ ಹೇಳೋಕ್ಕೆ ಹೋಗಲ್ಲ. ತುಂಬಾ ಎಮರ್ಜೆನ್ಸಿ ಇದೆ, ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋ ಟೈಮ್ಗೆ ಚಿನ್ನುಗೆ ಹೇಳಿದ್ರೆ ಪಾಪ ಹೆಲ್ಪ್ ಮಾಡಿಕೊಡ್ತಾರೆ. ನಿಮ್ಮ ಮನೇಲಿ ಹೆಂಗೆ ಅಂತ ಕಮೆಂಟ್ ಮಾಡಿ. ನೀವು ಫೀಲ್ ಮಾಡಿದ್ದೀರಾ? ಇನ್ನು ಈ ಗುರುವಾರ ಸಂಕ್ರಾಂತಿ ಹಬ್ಬ ಬಂತು ಅಲ್ವಾ, ಅದಕ್ಕೇ ಇವತ್ತು ಮನೇನ ಡೀಪ್ ಕ್ಲೀನ್ ಮಾಡೋಣ, ರೀಸೆಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಹಬ್ಬಕ್ಕೆ ಮನೆಗೆ ಹೊಸ ಕಳೆ ಬರೋದೇ ಹಾಗೆ ಅಲ್ವಾ. ಇನ್ನು ವರ್ಕಿಂಗ್ ಡೇಸಲ್ಲಿ ಡೆಫಿನೆಟ್ಲಿ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಕೂತ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ. ಆಫೀಸಿಂದ ಸಂಜೆ ಬಂದಮೇಲೆ ಮನ್ಸಂತೂ ರೆಸ್ಟ್ ಮಾಡೋಣ ಅಂತ ಕೇಳ್ತಾ ಇರುತ್ತೆ. ಸೊ ಸಂಡೇನೇ ಅದಕ್ಕೆ ಬೆಸ್ಟ್ ಡೇ ಅಂತ ಹೇಳಿಬಿಟ್ಟು ಇವತ್ತು ರೀಸೆಟ್ಟಿಂಗ್ ಮಾಡೋದಕ್ಕೆ ಎಲ್ಲನೂ ಪ್ಲ್ಯಾನ್ ಮಾಡಿಕೊಂಡೆ. ಇನ್ನು ಎಲ್ಲ ಹಬ್ಬಕ್ಕೂ ಮನೇನ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಾವು ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟು ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಇರುತ್ತೆ. ಶಾಸ್ತ್ರಗಳ ಪ್ರಕಾರ ಸ್ವಚ್ಛತೆ ಇರೋ ಕಡೆನೇ ದೇವರುಗಳು ಇರ್ತಾರೆ ಅಂತ ಒಂದು ನಂಬಿಕೆ ಇದೆ. ಇನ್ನು ಮನೆಯಲ್ಲಿ ಗೂಡು ಮತ್ತು ಜೇಡ ಎಲ್ಲ ಕಟ್ಟಿರುತ್ತೆ ಅಲ್ಲ, ಅದು ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ. ನಮ್ಮನೆ ಹತ್ರ ಹೊರ್ಗಡೆ ಜೇಡ ಜಾಸ್ತಿನೇ ಇರುತ್ತೆ. ಅದನ್ನು ದಿನಾನೇ ಕ್ಲೀನ್ ಮಾಡ್ತಾ ಇರ್ತೀವಿ, ಶುಕ್ರವಾರ ಮಂಗಳವಾರ ಬಿಟ್ಟು. ಯಾಕೆಂದರೆ ತೋಟ ಇರೋದ್ರಿಂದ ಗಿಡಗಳಲ್ಲಿ ಆಟೋಮೆಟಿಕ್ಕಾಗಿ ಜೇಡ ಬಂದೇ ಬರುತ್ತೆ. ಇನ್ನು ಮನೆ ಒಳಗಡೆ ಎಲ್ಲ ಅಷ್ಟೊಂದೆಲ್ಲ ಏನೂ ಇರೋದಿಲ್ಲ. ಸೊ 15 ಡೇಸ್ ಒನ್ಸು ಡಸ್ಟ್ ಮಾಡ್ಕೊಳ್ತಾ ಇರ್ತೀನಿ. ಹಬ್ಬದ ದಿನ ದೇವರು ಮತ್ತು ಶುಭ ಶಕ್ತಿಗಳು ಮನೆಗೆ ನಾವು ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇರ್ತೀವಲ್ಲ, ಅದಕ್ಕೆ ಮನೆ ನೀಟಾಗಿರೋ ಕನ್ನಡಿ ಥರ ಸ್ವಚ್ಛವಾಗಿರಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಇನ್ನು ಹಬ್ಬ ಬಂದರೆ ಕೇಳಬೇಕಾ, ಹಬ್ಬದ ಟೈಮಲ್ಲಿ ಬಗೆಯಾಗಿರೋವಂಥ ಸ್ವೀಟ್ಗಳನ್ನ ನಾವು ಪ್ರಿಪೇರ್ ಮಾಡ್ತಾ ಇರ್ತೀವಿ. ಮತ್ತು ಮನೆಗೆ ಅತಿಥಿಗಳೆಲ್ಲ ಬರ್ತಾ ಇರ್ತಾರಲ್ವ, ಸೊ ಗೆಸ್ಟ್ಗಳು ಬಂದಾಗ ಡೆಫಿನೆಟ್ಲಿ ಮನೆ ಕ್ಲೀನಾಗೇ ಇರಬೇಕು. ಅಡುಗೆ ಮನೆ ಮತ್ತು ಇಡೀ ಮನೆ ಕ್ಲೀನಾಗಿದ್ರೇ ನಮಗೆ ಒಂಥರ ಪ್ಲೆಷರ್ಫುಲ್ಲಾಗಿ ಫೀಲ್ ಆಗುತ್ತೆ. ಮತ್ತು ಅದು ಹೆಲ್ದಿ ಕೂಡ. ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಅಸ್ತವ್ಯಸ್ತವಾಗಿತ್ತು ಅಂತ ಹೇಳಿದ್ರೆ ಅದೇನೋ ಒಂಥರ ಮನ್ಸು ಮೇಲೇನೋ ಸ್ಟ್ರೆಸ್ಫುಲ್ಲಾಗಿ ಫೀಲ್ ಆಗುತ್ತೆ. ಮನೇನ ರೀಸೆಟ್ ಮಾಡಿ ನೀಟಾಗಿ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಬರೋರಿಗೆ ಯಾವ ರೀತಿ ಸಂತೋಷ ಆಗುತ್ತೋ ಆ ರೀತಿ ನಮಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ಡೆಫಿನೆಟ್ಲಿ ಹಬ್ಬನ ತುಂಬಾ ಚೆನ್ನಾಗಿ ಸಂಭ್ರಮದಿಂದ ಅನುಭವಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಅವಶ್ಯಕತೆ ಇಲ್ಲದೆ ಇರೋವಂಥ ಹಳೆ ವಸ್ತುಗಳನ್ನ ನಾವು ತೆಗೆದು ಬಿಸಾಡಬೇಕು. ಅಂದರೆ ಡೀಕ್ಲಟರಿಂಗ್ ಮಾಡೋದು. ಒಂದು ಡ್ರಾರಲ್ಲಿ ನಾವು ತೆಗೆದು ನೋಡಿದ್ವಿ ಅಂತ ಹೇಳಿದ್ರೆ ಬೇಡವಾಗಿರೋ ಅಂಥ ವಸ್ತುಗಳೇ ಅಲ್ಲಿ 70% ಇರುತ್ತೆ. ಸೊ ಆ ಥರ ನಾವು ಹಬ್ಬದ ಟೈಮಲ್ಲಿ ಈ ರೀತಿ ಡೀಕ್ಲಟರಿಂಗ್ ಮಾಡ್ತಾ ಬಂದರೆ ಸೊ ಬೇಕಾಗಿರೋ ವಸ್ತುನ ಮಾತ್ರನೇ ಇಟ್ಕೊಂಡ್ರೆ ಸ್ಪೇಸ್ ಕೂಡ ಸೇವ್ ಆಗುತ್ತೆ. ಇನ್ನು ಸಂಕ್ರಾಂತಿ ಬಂತು ಅಂತ ಹೇಳಿದ್ರೆ ಅದ್ರ ಹಿಂದಿನ ದಿನವೇ ಭೋಗಿ ಆಚರಣೆ ಮಾಡ್ತೀವಿ ಅಲ್ಲ.
ಬೋಗಿ ಅಂತ ಕೇಳಿದ ತಕ್ಷಣ ಹಳೆ ವಸ್ತುಗಳನ್ನ ತೆಗೆದು ಬಿಸಾಕೋದೇನೆ, ಅಂದರೆ ಹಳೇದನ್ನು ತೆಗೆದು ಬಿಸಾಕಿ ಹೊಸದನ್ನು ಸ್ವೀಕಾರ ಮಾಡೋ ದಿನ ಅಂತ ಹೇಳ್ತಾರೆ. ಈ ದಿನ ಏನಂತ ಹೇಳಿದ್ರೆ ಬೆಳಗ್ಗೆನೇ ಮನೆ ಮುಂದೆ ಬೆಂಕಿ ಹಚ್ಚಿ ಮನೇಲಿರೋ ಅಂಥ ಹಳೆ ವಸ್ತುಗಳನ್ನ ಎಲ್ಲ ತಗೊಂಡೋಗಿ ಅದರಲ್ಲಿ ಬಿಸಾಡಿ ಅದನ್ನು ಬರ್ನ್ ಮಾಡೋದು. ಅಂದರೆ ಇದ್ರ ಅರ್ಥ ಏನಂತ ಹೇಳಿದ್ರೆ ನಮ್ಮ ಒಳಗಡೆ ಇರೋವಂಥ ಕೆಟ್ಟ ಆಲೋಚನೆ ಮತ್ತು ದುರ್ಗುಣಗಳನ್ನೆಲ್ಲ ಸುಟ್ಟಾಕಿ ಒಳ್ಳೆ ಗುಣಗಳ ಕಡೆಯೇ ನಾವು ಸಾಗೋದು ಅನ್ನೋದು ಅರ್ಥ. ಡೆಫಿನೆಟ್ಲಿ ನಾನು ಹಳೆ ವಸ್ತು ಅಂತ ಹೇಳಿದ್ರೆ ಮನೇಲಿರೋ ಎಲ್ಲ ಹಳೆ ವಸ್ತುನೂ ಸುಡಬೇಕು ಅನ್ನೋದು ಅರ್ಥ ಅಲ್ಲ. ಹಳೆ ವಸ್ತು ಅಂತ ಹೇಳಿದ್ರೆ ಆ್ಯಂಟಿಕ್ ಪೀಸ್ಗಳು ಕೂಡ ಇಟ್ಕೊಂಡಿರ್ತೀವಿ. ಬೇಡವಾಗಿರೋ ಅಂಥ ವಸ್ತುಗಳನ್ನ ಸುಡೋದು ಆಗಿನ ಕಾಲದಲ್ಲಿ ಜಾಸ್ತಿ ಜನ ಮಾಡ್ತಿದ್ರು ಇದನ್ನೆಲ್ಲನೂ. ಬಟ್ ಹೀಗೆಲ್ಲ ಅಪಾರ್ಟ್ಮೆಂಟ್ಸ್ಗಳು ಮತ್ತು ಒಳ್ಳೆ ವಿಲಾಸ್ಗಳು ಆ ರೀತಿಯಾಗಿರೋವಂಥ ಮನೆಯಲ್ಲಿ ಇರ್ತಾರೆ. ಮತ್ತು ಹೈಲಿ ಸೊಫಿಸ್ಟಿಕೇಟೆಡ್ ಏರಿಯಾಸಲ್ಲಿ ಇರೋದ್ರಿಂದ ಈ ರೀತಿ ಯಾರೂ ಅಷ್ಟೊಂದು ಮಾಡೋದಿಲ್ಲ. ಮೇ ಬಿ ಹಳ್ಳಿಗಳಲ್ಲಿ ಈ ರೀತಿ ಡೆಫಿನೆಟ್ಲಿ ಮಾಡ್ತಾರೆ ಅನಿಸುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ. ಚಳಿಯಲ್ಲಿ ಬಿಸಿ ಕಾಯಿಸ್ತಾ ತುಂಬ ಚೆನ್ನಾಗಿರುತ್ತೆ. ನೀವು ಬೋಗಿ ಹಬ್ಬ ಹೆಂಗೆ ಆಚರಣೆ ಮಾಡ್ತೀರಾ? ಮನೆ ಮುಂದೆ ಈ ರೀತಿ ಬೆಂಕಿ ಹಾಕಿ ಸುಡ್ತೀರಾ? ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಬೋಗಿ ಹಬ್ಬದ ದಿವಸ ರೈತರು ಇಂದ್ರದೇವ್ರನ್ನ ಪೂಜೆ ಮಾಡ್ತಾರೆ. ಅಂದರೆ ಒಳ್ಳೆ ಮಳೆ ಆಗಿ ಸುಗ್ಗಿಗೋಸ್ಕರ, ಅಂದರೆ ರೈತರು ಕೃತಜ್ಞತೆ ಸಲ್ಲಿಸೋ ಅಂಥ ದಿನ ಇದು. ಅದಕ್ಕೆ ಅವರೆಲ್ಲ ತುಂಬ ಜೋರಾಗಿ ಮಾಡ್ತಾರೆ. ಅದನ್ನೆಲ್ಲ ನೋಡಬೇಕು ಅಂತ ತುಂಬ ಆಸೆ ನನಗೆ. ಬಟ್ ವೀಡಿಯೋಸಲ್ಲಿ ಮತ್ತು ಮೂವೀಸಲ್ಲಿ ಮಾತ್ರನೇ ನೋಡಿದ್ದೀನಿ ಅದನ್ನು. ಮತ್ತು ಸಣ್ಣ ಮಕ್ಕಳಿಗೆ ಎಲ್ಚಿ ಹಣ್ಣಿದೆಲ್ಲ ಅದು ಮತ್ತು ಕಬ್ಬಿನ ತುಂಡು ಮತ್ತು ಕಾಯಿನ್ಸ್ನೆಲ್ಲನೂ ದೃಷ್ಟಿ ತೆಗೆದ್ಬಿಟ್ಟು ಅವ್ರ ತಲೆ ಮೇಲೆ ಸುರಿತಾರೆ. ಇದನ್ನು ಮಕ್ಕಳಿಗೆ ದೃಷ್ಟಿ ತೆಗೆದು ಅವ್ರಿಗೆ ಆಯುಷು ಆರೋಗ್ಯ ವೃದ್ಧಿಯಾಗಲಿ ಅಂತ ಹೇಳಿ ಈ ಸಂಪ್ರದಾಯನ ಫಾಲೋ ಮಾಡ್ತಾರೆ. 15 ವರ್ಷದ ಒಳಗಡೆ ಇರೋ ಮಕ್ಕಳು ಅಥವಾ 12 ವರ್ಷದ ಒಳಗಡೆ ಇರೋವಂಥ ಮಕ್ಳಿಗೆ ಮಾಡ್ತಾರೆ. ನಮ್ಮ ಪುಟಾಣಿಗೂ ಮಾಡಬೇಕು ಅಂತ ಆಸೆ ನನಗೆ. ಇನ್ನು ಬೋಗಿ ಹಬ್ಬದ ದಿವಸ ವಿಶೇಷವಾಗಿ ಸಜ್ಜೆ ರೊಟ್ಟಿ, ಎಣ್ಣೆ ಬದನೆಕಾಯಿ ಮತ್ತು ಸಜ್ಜೆ ನವಣೆಯಿಂದ ಅಡುಗೆ ಮಾಡೋದು ಸುಮಾರು ಜನ ರೂಢಿ ಇಟ್ಕೊಂಡಿರ್ತಾರೆ. ಇದು ಚಳಿಗಾಲಕ್ಕೆ ಬಾಡಿನ ತುಂಬ ಶಾಖವಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೋಗಿ ಹಬ್ಬ ಅಂತ ಹೇಳಿದ್ರೆ ಅದು ಕೇವಲ ಹಬ್ಬ ಅಲ್ಲ, ನಮ್ಮ ಮನಸ್ಸಿನ ಶುದ್ಧೀಕರಣದ ದಿನವೂ ಹೌದು ಮತ್ತು ಮನೇನ ಶುದ್ಧೀಕರಣ ಮಾಡೋ ಅಂಥ ಡೀಪ್ ಕ್ಲೀನಿಂಗ್ ಕೂಡ ಹೌದು. ಈ ಸಂಕ್ರಾಂತಿಗೆ ನಿಮ್ಮ ಮನೇಲಿ ಯಾವ ರೀತಿ ಸಿದ್ಧತೆನ ಮಾಡ್ಕೊಳ್ತಾ ಇದ್ದೀರಾ? ಕಮೆಂಟ್ ಮೂಲಕ ತಿಳಿಸಿ. ಆಲ್ರೆಡಿ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆಯಾ? ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ನನ್ನದೇ ಆಗಿತ್ತು. ದೋಸೆನೂ ಚಟ್ನಿ ಮಾಡ್ಕೊಂಡಿದ್ದೆ. ಬೇಗ ಆಗಿಬಿಡುತ್ತೆ ಅಂತ ಸಿಂಪಲ್ಲಾಗಿ ಕಡಲೆಪಪ್ಪಿನ ಚಟ್ನಿನೇ ಮಾಡಿಕೊಂಡೆ. ಇನ್ನು ಅಮ್ಮಂಗೆ ಹುಷಾರಿಲ್ಲ ಅಲ್ವಾ, ಜಾಸ್ತಿ ಸ್ಟ್ರೆಸ್ ಕೊಡೋದು ಬೇಡ ಅಂತ ಹೇಳಿ ಇಂಥ ಟೈಮಲ್ಲಿ ಅವ್ರಿಗೆ ಜಾಸ್ತಿ ರೆಸ್ಟ್ ಕೊಡೋದು ತುಂಬಾ ಒಳ್ಳೆಯದು. ಅಮ್ಮಗೆ ಇಷ್ಟು ವಯಸ್ಸು ಆಗಿದ್ರೂ ಸಹ ಈಗಲೂ ಇನ್ನೂ ಮೆನೋಪಾಸ್ ಆಗಲಿಲ್ಲ. ಸೊ ಪೀರಿಯಡ್ಸು ಇನ್ನೂ ಕಂಟಿನ್ಯೂ ಆಗ್ತಾಯಿದೆ. ವಯಸ್ಸಾದಮೇಲೆ ಕೂಡ ಪೀರಿಯಡ್ಸ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಮೆನೋಪಾಸ್ ಹತ್ರ ಬರ್ತಾ ಇರೋವಂಥ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೂಡ್ ಸ್ವಿಂಗ್ಸು ಜಾಸ್ತಿ ಇರುತ್ತೆ. ಅವ್ರು ಯಾವ ಟೈಮಿಗೆ ಯಾವ ರೀತಿ ಸ್ಟ್ರೆಸ್ಫುಲ್ಲಾಗಿರ್ತಾರೆ, ಅವ್ರನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಮನೇಲಿ ಯಾರಾದರೂ ತಾಯಿಯಂದ್ರು ಇದ್ದಾರೆ ಅಥವಾ ಅತ್ತೆ ಇದ್ದಾರೆ ಅಂತ ಹೇಳಿದ್ರೆ ಈ ರೀತಿ ಟೈಮಲ್ಲಿ ಅವ್ರಿಗೆ ತುಂಬಾ ಹೆಲ್ಪ್ ಬೇಕಾಗುತ್ತೆ. ವಯಸ್ಸು ಆಗ್ತಾ ಏನಾಗುತ್ತೆ ಅಂದರೆ ಹಾರ್ಮೋನಲ್ ಚೇಂಜಸ್ಸು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅವ್ರಿಗೆ ಕಿರಿಕಿರಿ ಆಗೋದು, ಅಳು ಬರೋದು ಅಥವಾ ಜಾಸ್ತಿ ಕೋಪ ಬರೋದು, ಇಲ್ಲ ಡಿಪ್ರೆಷನ್ಗೆ ಹೋಗೋದು, ಈ ರೀತಿ ಆಗೋದೆಲ್ಲ ಸಹಜ. ಯಾಕೆ ಅಂದರೆ ಮೆನೋಪಾಸ್ ಟೈಮಲ್ಲಿ ಏನಾಗುತ್ತಂತ ಅವ್ರಿಗೆ ಪಾಪ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಮೆನೋಪಾಸ್ ಅಂದರೆ ಮುಟ್ನಿಲ್ಲೋ ಅಂತ ಹಂತ ಬಂದು 47ರಿಂದ 55 ವರ್ಷದ ಒಳಗಡೆ ಬರುತ್ತೆ. ಈಗ ಸ್ವಲ್ಪ ಜನಕ್ಕೆ ಅರ್ಲಿ ಏಜಸ್ಸಲ್ಲೂ ಬಂದ್ಬಿಡುತ್ತೆ. ಸಾಮಾನ್ಯವಾಗಿ ಮೆನೋಪಾಸು ಸ್ಟಾರ್ಟ್ ಆಗೋದಕ್ಕೆ ಮೊದಲೇನೆ ಅದರ ಗುಣಲಕ್ಷಣಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಈ ಟೈಮಲ್ಲಿ ನಮಗೆ ಹಾರ್ಮೋನಲ್ ಚೇಂಜಸ್ಸು ಜಾಸ್ತಿ ಆಗೋದು, ಬ್ಲೀಡಿಂಗ್ ಜಾಸ್ತಿ ಆಗೋದು ಕಂಡುಬರುತ್ತೆ. ನಮಗೂ ಕೂಡ ಸಿಸ್ಟೆಲ್ಲ ಆಗಿ ಆಪ್ರೇಷನ್ ಎಲ್ಲ ಮಾಡಿಸಿದ್ವಿ. ಇನ್ನು ಈಗಿನ ಲೈಫ್ ಸ್ಟೈಲಿಂದ 40 ವರ್ಷಕ್ಕಿಂತ ಮೊದಲೇನೆ ಮುಟ್ನಿಲ್ಲೋ ಅಂಥ ಅವಕಾಶಗಳಿದೆ. ಇನ್ನು ಮೆನೋಪಾಸು ಹತ್ರ ಬರ್ತಾ ಇರೋವಂಥ ಲೇಡೀಸು ಫಿಸಿಕಲ್ ಚೇಂಜಸ್ಸು ಮತ್ತು ಮೆಂಟಲ್ ಚೇಂಜಸ್ನ ಜಾಸ್ತಿ ಅನುಭವಿಸ್ತಾ ಇರ್ತಾರೆ. ಈ ಸ್ಟೇಜಲ್ಲಿ ಅವ್ರಿಗೆ ಹಾರ್ಮೋನ್ಗಳು ಸಿಕ್ಕಾಪಟ್ಟೆ ಏರ್ಪೇರಾಗ್ತಾ ಇರುತ್ತೆ. ಅವ್ರಿಗೆ ನಾವು ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಹೇಳಿದ್ರೆ ಒಂಥರ ತಾಳ್ಮೆಯಿಂದ ಇರಬೇಕು ಮತ್ತು ಎಂಪತಿ ತೋರಿಸ್ಬೇಕು ಅವ್ರ ಮೇಲೆ. ಸಿಂಪತಿ ಮಾತ್ರ ಯಾರಿಗೂ ತೋರಿಸ್ಬೇಡಿ. ಮೆನೋಪಾಸ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಜಾಸ್ತಿ ಕೋಪ ಬರುತ್ತೆ.
ಬೇಡವಾಗಿದ್ದಿರೋ ವಿಚಾರಕ್ಕೆಲ್ಲ ಕಿರಿಕಿರಿ ಮತ್ತು ಕಾರಣ ಇಲ್ಲದೇ ಅಳೋದು, ಮೂಡ್ ಸ್ವಿಂಗ್ಸ್ ಅಂತೂ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಆವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಅವರು ಸಿಟ್ಟು ಮಾಡಿಕೊಂಡಾಗ ನಾವು ಪ್ರತಿಫಲಕ್ಕೆ ಸಿಟ್ಟು ಮಾಡ್ಕೋಬಾರ್ದು. ಹಾರ್ಮೋನ್ಗಳ ಪ್ರಭಾವ ಅಂತ ಹೇಳಿಬಿಟ್ಟು ತಾಳ್ಮೆಯಿಂದ ಇದ್ದರೆ ಅವರೇ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಸುಮ್ಮನಾಗೋಗ್ಬಿಡ್ತಾರೆ. ಮತ್ತು ಸಾಂತ್ವನ ಮಾಡಬೇಕು ಅವ್ರನ್ನ. ನಾವು ಪ್ಯಾಂಪರ್ ಮಾಡಿದಷ್ಟು ಒಳ್ಳೆಯದೇ, ಯಾಕಂದರೆ ವಯಸ್ಸಾಗ್ತಾ ಆಗ್ತಾ ನಾವು ಕೂಡ ಮಕ್ಕಳಂಗೆ ಬದಲಾಗ್ತೀವಿ ಅಲ್ವಾ. ಇನ್ನು ಮೆನೋಪಾಸು ಹತ್ರಕ್ಕೆ ಬರ್ತಾ ಬರ್ತಾ ಸಾಮಾನ್ಯವಾಗಿರೋ ಲಕ್ಷಣ ಏನು ಅಂತ ಹೇಳಿದ್ರೆ, ವಿಪರೀತವಾಗಿ ಬೆವರ್ತಾರೆ ಮತ್ತು ಮೈಕೈ ತುಂಬ ಬಿಸಿ ಆಗ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಮನೇಲಿ ತುಂಬ ಗಾಳಿ ಆಡೋ ಥರ ಇಟ್ಕೊಳ್ಬೇಕು. ರೂಮಲ್ಲೂ ಅಷ್ಟೇನೆ ವೆಂಟಿಲೇಷನ್ ಇರೋ ಥರ ನೋಡ್ಕೊಳ್ಳಿ. ಮತ್ತು ಅವ್ರಿಗೆ ಕುಡಿಯೋದಕ್ಕೆ ತಣ್ಣೀರು ಎನಿ ಟೈಮು ಬಾಟ್ಲಲ್ಲಿ ತೆಗೆದಿಟ್ಟಿರಬೇಕು. ಮತ್ತು ಎಳ್ನೀರನ್ನ ಪದೇ ಪದೇ ಸೇವಿಸೋದು ಕೂಡ ತುಂಬಾ ಒಳ್ಳೆಯದು. ಸುಲಭವಾಗಿರುವಂಥ ಕಾಟನ್ ಕ್ಲೋತ್ಸ್ನ ನಾವು ಇಂಥ ಟೈಮಲ್ಲಿ ವೇರ್ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಟೈಮ್ ಪಾಸ್ ಆಗ್ತಾ ಆಗ್ತಾ ನಮಗೆ ಮೂಳೆಗಳೆಲ್ಲನೂ ಥರ ಫೀಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮೆನೋಪಾಸ್ ಹತ್ರ ಬರ್ತಾ ಬರ್ತಾ ಕ್ಯಾಲ್ಶಿಯಮು ಮತ್ತು ವೈಟಮಿನ್ ಡಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಇಂಥ ಟೈಮಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇರೋವಂಥ ಊಟನ ನಾವು ಕೊಡಬೇಕು. ಲೈಕ್ ರಾಗಿ, ಹಸಿರು ಸೊಪ್ಪುಗಳು ಮತ್ತು ಹಾಲು, ಮೊಸರು, ಸೋಯಾ ಈ ರೀತಿಯಂಥ ಐಟಮ್ಗಳನ್ನ ನಮ್ಮ ಫುಡ್ಡಲ್ಲಿ ನಾವು ಆ್ಯಡ್ ಮಾಡ್ಕೋತಾ ಬಂದರೆ ಸೊ ಅವ್ರಿಗೂ ಕೂಡ ಕ್ಯಾಲ್ಶಿಯಮು ಮತ್ತು ವೈಟಮಿನ್ ಡಿ ಜಾಸ್ತಿ ಸಿಗುತ್ತೆ. ಅಮ್ಮ ಅಂತೂ ಫಸ್ಟು ಮೊಸರು ಅಂದರೆ ಮೂಗು ಮುರಿತಿದ್ರು, ಹಾಲಂತೂ ಕುಡಿತಾನೆ ಇರಲಿಲ್ಲ. ಸೊ ನಾನು ಈಗೀಗ ಜಾಸ್ತಿ ಹಾಲು ಮೊಸರೆಲ್ಲ ಕೊಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಈಗ ಅವರು ಯೂಸ್ಟು ಆಗಿದ್ದಾರೆ. ರಾಶಿ ಮಾತ್ರೆಗಳು ತಿನ್ನೋದಕ್ಕಿಂತ ನಮ್ಮ ಹತ್ರನೇ ನಮ್ಮ ಮನೇಲೇ ಇರೋವಂಥ ನೈಸರ್ಗಿಕವಾಗಿರೋವಂಥ ಆಹಾರದಲ್ಲೇ ನಾವು ಸ್ವಲ್ಪ ಚೇಂಜಸ್ಸು ಸ್ಲೋ ಆಗಿ ಮಾಡ್ಕೋತಾ ಬಂದರೆ ಸೊ ಲೇಟರ್ ಸ್ಟೇಜಲ್ಲಿ ನಮಗೆ ತುಂಬಾ ಇದು ಯೂಸ್ಫುಲ್ ಆಗುತ್ತೆ. ಇನ್ನು ಮನೆ ಕೆಲಸದಲ್ಲಿ ವಯಸ್ಸಾದ್ಮೇಲೆ ನಾವು ತುಂಬಾ ಹೆಲ್ಪ್ ಮಾಡಬೇಕು. ಯಾಕೆಂದರೆ ಅವ್ರಿಗೆ ವಿಪರೀತವಾಗಿರುವಂಥ ಸುಸ್ತು ಅಥವಾ ಒಂಥರ ಸ್ಲೀಪ್ಲೆಸ್ನೆಸ್ ಥರ ಫೀಲ್ ಆಗುತ್ತೆ ಇಂಥ ಟೈಮಲ್ಲಿ. ಸೊ ಮನೆ ಜವಾಬ್ದಾರಿಗಳನ್ನ ನಾವು ಹಂಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ರೆಸ್ಟ್ ಕೊಡಬೇಕು. ಜಾಸ್ತಿ ಸಮಯದ ಅವಕಾಶ ಮಾಡಿಕೊಟ್ಟಷ್ಟು ಅವರು ತುಂಬಾ ಕಾಮಾಗಿರ್ತಾರೆ. ಮತ್ತು ಯಾವುದಾದ್ರೂ ಫಿಸಿಕಲ್ ವರ್ಕ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಶೇರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಮತ್ತು ಮೆನೋಪಾಸ್ ಹತ್ರ ಬರ್ತಾ ಬರ್ತಾ ನಾವು ಜಾಸ್ತಿ ವಾಕಿಂಗ್ ಮಾಡಬೇಕು. ಯಾಕಂತ ಹೇಳಿದ್ರೆ ಯೋಗ ಮಾಡೋದು ಕೂಡ ಮೆಂಟಲ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಡಾಕ್ಟರ್ ಯಾವಾಗ ಹೋದರೂ ಇದನ್ನೇ ಸಜೆಸ್ಟ್ ಮಾಡ್ತಾರೆ, ವಾಕಿಂಗ್ ಹೋಗಿ ಡೆಫಿನೆಟ್ಲಿ ನೀವು ಒಂಟಿತನ ಕಾಡ್ತಾ ಇರುತ್ತಲ್ವ ಇಂಥ ಟೈಮಲ್ಲಿ, ಸೊ ಅದನ್ನು ಕಾಡ್ದಿರಂಗೆ ಕಾಪಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾರೆ. ಇನ್ನೂ ಹೆವಿ ಬ್ಲೀಡಿಂಗ್ ಏನಾದರೂ ಆಗ್ತಿದ್ರೆ ಡೆಫಿನೆಟ್ಲಿ ನಾವು ಗೈನೋಕಾಲಜಿಸ್ಟ್ ಹತ್ರನೇ ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ ನಾರ್ಮಲಾಗಿ ಯಾರೋ ಒಂದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕ್ಲಿನಿಕಲ್ಲಿ ತೋರಿಸ್ಕೊಂಡ್ವಿ ಅಂತ ಹೇಳಿದ್ರೆ ಅವ್ರು ಯಾವುದೋ ಒಂದು ಮಾತ್ರೆ ಕೊಟ್ಟು ಸ್ವಲ್ಪ ದಿವಸಕ್ಕೆ ಮಾತ್ರನೇ ಅದು ಸರಿ ಹೋಗುತ್ತೆ. ಬಟ್ ಆಮೇಲೆ ಮತ್ತೆ ಅದು ರಿಪೀಟ್ ಆಗ್ತಾ ಇರುತ್ತೆ. ಸೊ ಹೆಣ್ಮಕ್ಳಿಗೆ ಏನಾದರೂ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಪೀರಿಯಡ್ಸ್ಗಾಗಲಿ ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ಡು ನೀವು ಡೆಫಿನೆಟ್ಲಿ ಗೈನೋಕಾಲಜಿಸ್ಟ್ನ ನೋಡಿ. ಕನ್ನಡದಲ್ಲಿ ಏನಂತ ಅಂದರೆ ಸ್ತ್ರೀ ರೋಗ ತಜ್ಞರು ಅಂತ ಹೇಳ್ತಾರೆ ಅನಿಸುತ್ತೆ. ಅವರು ತುಂಬ ಚೆನ್ನಾಗಿ ನೋಡ್ತಾರೆ. ನಮ್ಮ ಡಾಕ್ಟರ್ ಅಂತೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ತಾರೆ. ಅಮ್ಮ ಫಸ್ಟಲ್ಲಿ ಭಯ ಪಡ್ತಿದ್ರು, ಬಟ್ ಈಗ ಪರವಾಗಿಲ್ಲ. ಅವ್ರು ಹೇಳಿದೆಲ್ಲ ಕೇಳಿಕೊಂಡು ಅವರು ಸ್ವಲ್ಪ ಕಾಮಾಗಿದ್ದಾರೆ. ಅವ್ರ ಆರೋಗ್ಯನೂ ಸರಿಯಾಗಿದೆ. ನಂದೊಂದು ಸಣ್ಣ ರಿಕ್ವೆಸ್ಟು ನಿಮ್ಮಲ್ಲಿ ಏನು ಅಂತ ಹೇಳಿದ್ರೆ, ನಿಮ್ಮ ಮನೇಲಿರುವಂಥ ಅತ್ತೆ ಆಗಿರಲಿ, ತಾಯಿ ಆಗಿರಲಿ ಅಥವಾ ಹೆಂಡತಿ ಆಗಿರಲಿ, ಯಾರಿಗಾದರೂ ಸರಿ ಮೆನೋಪಾಸ್ ಅಥವಾ ಪೀರಿಯಡ್ಸ್ ಇತ್ತು ಅಂತ ಹೇಳಿದ್ರು ಅಥವಾ ಮೆನೋಪಾಸ್ ಹತ್ರ ಬರ್ತಿದೆ ಅಂತ ಹೇಳಿದ್ರು ಪ್ರತಿಯೊಬ್ಬ ಹೆಂಗಸು ಅಷ್ಟೇ ಇದು ಒಂಥರ ತುಂಬ ಟಫ್ ಸ್ಟೇಜ್ನ ಹ್ಯಾಂಡಲ್ ಮಾಡ್ತಿರ್ತಾರೆ. ಇದು ಕಾಯಿಲೆ ಅಲ್ಲ, ಬಟ್ ಇದೊಂಥರ ಲೈಫಲ್ಲಿ ಡಿಫಿಕಲ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಈ ಟೈಮಲ್ಲಿ ಅವ್ರಿಗೆ ಫ್ಯಾಮಿಲಿ ಪ್ರೀತಿ ಮತ್ತು ಬೆಂಬಲ ತುಂಬಾ ಅವಶ್ಯಕತೆ ಇರುತ್ತೆ. ಅಮ್ಮನಾಗಲಿ ನಿಮ್ಮ ಹೆಂಡತಿನಾಗಲಿ ಇಂಥ ಟೈಮಲ್ಲಿ ಜಾಸ್ತಿ ಪ್ರೀತಿಯಿಂದ ನೋಡ್ಕೊಳ್ಳಿ. ಅವ್ರು ಏನಾದರೂ ಅವಶ್ಯಕತೆ ಇಲ್ಲದೆ ಕೋಪ ಮಾಡ್ಕೊಳ್ತಿದ್ದಾರೆ, ಕಿರಿಕಿರಿಯಾಗಿದ್ದಾರೆ, ಇಲ್ಲ ಅವ್ರಿಗೇನೋ ಚೇಂಜಸ್ ಆಗ್ತಿದೆ ಅಂದಾಗ ಅವ್ರ ಮೂಡ್ ಸ್ವಿಂಗ್ಸ್ ಅಂತ ಹೇಳಿ ಅರ್ಥ ಮಾಡಿಕೊಂಡು ಸ್ವಲ್ಪ ಟೈಮ್ ಕೊಡಿ. ಆಮೇಲೆ ಮತ್ತೆ ಅವ್ರ ಮೈಂಡ್ನ ರೀಸೆಟ್ ಮಾಡ್ಕೊಳ್ತಾರೆ. ಸೊ ಡೆಫಿನೆಟ್ಲಿ ನೀವು ಈ ರೀತಿಯಾಗಿ ನಿಮ್ಮ ಮನೇಲಿರೋವಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೋದು. ಹೆಣ್ಮಕ್ಳು ವಯಸ್ಸು ಆಗ್ತಾ ಏನನ್ಸುತ್ತೆ ಅಂತ ಹೇಳಿದ್ರೆ, ನಾನು ಹೆಂಗಸಾಗ್ಬಿಟ್ಟೆ, ಈಗ ನನ್ನ ರೂಪ
ಚೇಂಜ್ ಆಗೋಯ್ತು, ನನ್ನ ಬ್ಯೂಟಿ ಎಲ್ಲ ಹೋಗ್ಬಿಡ್ತು, ರಿಂಕಲ್ಸ್ ಎಲ್ಲ ಬರ್ತಿದೆ, ನಾನು ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ, ನನ್ನನ್ನು ಯಾರೂ ನೋಡೋದಿಲ್ಲ, ಮತ್ತು ನನಗೆ ತುಂಬ ಕಾಯಿಲೆಗಳು ಬರ್ತಿದೆ. ಸೊ ಆ ಥರ ಕೀಳರಿಮೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಡೆಫಿನೆಟ್ಲಿ ನಾವು ಮನೇಲಿರೋರು ಜಾಸ್ತಿ ಪ್ರೀತಿ ಕೊಡ್ತಾ ಅವ್ರಿಗೆ ಹೆಂಗಿದಾರೋ ಹಂಗೆ ಒಪ್ಕೊಳ್ತಾ ಹೋದರೆ ಡೆಫಿನೆಟ್ಲಿ ಅವರು ತುಂಬ ರಿಲ್ಯಾಕ್ಸ್ಡಾಗಿ ಫೀಲ್ ಮಾಡ್ತಾರೆ, ಫ್ಯಾಮಿಲಿನೂ ಹ್ಯಾಪಿಯಾಗಿರುತ್ತೆ. ಇಲ್ಲ ನಾವು ಇದನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮನೇಲಿ ಯಾವಾಗಲೂ ಕಿರಿಕಿರಿ ಆಗ್ತಾನೆ ಇರುತ್ತೆ. ನೀವು ಡೆಫಿನೆಟ್ಲಿ ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾದವರು ಇದ್ದಾರೆ ಅಂತ ಹೇಳಿದ್ರೆ ಒಂದು 6-7 ವರ್ಷ ಮುಂಚೆನೇ ಇದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ನಲ್ವ ಮೆನೋಪಾಸ್ ಲಕ್ಷಣಗಳು. ಸೊ ನಿಮ್ಮ ಮನೇಲಿ ಕಂಟಿನ್ಯೂಸ್ ಆಗಿ ಈ ಥರ ಆಗ್ತಿದೆ ಫೈಟ್ಸು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಒಂದ್ಸತಿ ಗೈನೋಕಾಲಜಿಸ್ಟ್ ಹತ್ರ ನೀವು ಕರ್ಕೊಂಡೋಗಿ. ಸೊ ಈ ಮೆನೋಪಾಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಪ್ರಾಪರಾಗಿರುವಂಥ ಮೆಡಿಸಿನ್ಸು ಮತ್ತು ಊಟ ಪ್ರಾಪರಾಗಿ ಕೊಟ್ಟು ಅವ್ರಿಗೆ ಈ ರೀತಿ ಒಳ್ಳೆ ಕೇರ್ ತೋರಿಸಿದ್ರಿ ಅಂತ ಹೇಳಿದ್ರೆ ಅವರು ಆರೋಗ್ಯವಾಗಿರ್ತಾರೆ ಮತ್ತು ನಾವು ಕೂಡ ಹ್ಯಾಪಿಯಾಗಿರ್ಬೋದು. ಮನೇಲಿ ಒಬ್ಬರು ಅನ್ಹ್ಯಾಪಿಯಾಗಿ ಅಥವಾ ಅನ್ಹೆಲ್ದಿಯಾಗಿದ್ದಾರೆ ಅಂತ ಹೇಳಿದ್ರೆ ಮನೇಲಿರೋವಂಥ ಕಳೆನೇ ಹೋಗ್ಬಿಡುತ್ತೆ. ನಾನು ಅಮ್ಮ ತುಂಬಾ ಫ್ರೆಂಡ್ಲಿ, ಏನೇ ವಿಚಾರ ಇದ್ದರೂ ತುಂಬಾ ಶೇರ್ ಮಾಡ್ಕೊಳ್ತೀವಿ. ನಾನು ಅಮ್ಮ ಪ್ಯಾಡ್ ಮ್ಯಾನ್ ಮೂವಿ ಬಂದಿತ್ತಲ್ವ ಅಕ್ಷಯ್ ಕುಮಾರ್ದು, ಅದು ನೋಡಿದ್ವಿ. ನಮ್ಮ ಜನ್ರೇಷನ್ ಹೆಂಗೆ ಅಂತ ಹೇಳಿದ್ರೆ ಪ್ಯಾಡ್ ಕೂಡ ಇರಲಿಲ್ಲ ಆಗ. ಅಮ್ಮನ ಜನ್ರೇಷನ್ ಅಂತೂ ಪ್ಯಾಡ್ ನೋಡೇ ಇಲ್ಲ ಬಿಡಿ. ಸೊ ಬಟ್ಟೆನ ಬಳಸ್ತಾ ಇದ್ವಿ. ಸೊ ಅದು ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಕೊಡ್ತಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದನ್ನು ಹೇಳೋದಕ್ಕಾಗೋದಿಲ್ಲ. ಬಟ್ ನನ್ನ ಸ್ಕೂಲಲ್ಲಿ ಒಂದು ಸ್ಟೇಜಿಗೆ ಬಂದಮೇಲೆ ನಾನೇ ಅಮ್ಮಂಗೆ ಪ್ಯಾಡ್ ಇಂಟ್ರಡ್ಯೂಸ್ ಮಾಡಿಸಿದ್ದು. ಆವಾಗವರೆಗೂ ಅವ್ರಿಗೆ ಪಾಪ ಪ್ಯಾಡ್ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ಸೊ ಪ್ಯಾಡ್ ಮ್ಯಾನ್ ಮೂವಿ ನೋಡಿದಾಗೆಲ್ಲನೂ ಅಮ್ಮ ಹೇಳ್ತಾ ಇರ್ತಾರೆ, ನಿನ್ನಿಂದನೇ ನನಗೆ ಈ ರೀತಿ ಒಂದು ವಿಚಾರ ಇದೆ ಅಂತ ಗೊತ್ತಾಗಿತ್ತು, ಮಗಳಿಂದ ನಾನು ಕಲ್ತ್ಕೊಂಡೆ ಅಂತ. ಆ ಮೂವಿಲಿ ಅಕ್ಷಯ್ ಕುಮಾರ್ ಅವ್ರ ಹೆಂಡತಿಗೋಸ್ಕರ ಪ್ಯಾಡ್ನ ಕಂಡುಹಿಡಿತಾರೆ. ಆ ಮೂವಿ ಒಂದ್ಸತಿ ನೋಡಿ, ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ. ಇನ್ನು ಇವತ್ತು ಲಂಚ್ಗೆ ಟೇಸ್ಟಿ ಮೆನ್ಯೂ ಚಿಕನ್ ಬಿರಿಯಾನಿ, ಚಿಕನ್ ಕರಿ ಮತ್ತು ರಾಗಿ ಮುದ್ದೆ ಮಾಡಿದ್ದೆ. ಅಮ್ಮಂಗೆ ಮುದ್ದೆ ಅಂದರೆ ತುಂಬ ಇಷ್ಟ. ಸೊ ಎಲ್ಲನೂ ರೆಡಿ ಮಾಡಿಬಿಟ್ಟಿದ್ದೆ. ಮತ್ತು ಸಾಯಂಕಾಲ ಇವತ್ತು ಸಂತೆಗೆ ಹೋಗಿ ಸ್ವಲ್ಪ ವೆಜಿಟೇಬಲ್ಸ್ ತರಬೇಕಾಗಿತ್ತು. ಮತ್ತು ಇನ್ನೂ ಫುಡ್ಡು ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತೀನಲ್ವ, ಸೊ ಡೊನೇಟ್ ಮಾಡೋದಕ್ಕೆ ಈ ಥರ ಬಾಕ್ಸಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು 100 ಪೀಸಸ್ ತೊಗೊಬಂದೆ. ಜಾಸ್ತಿಯಾಗಿ ನಾನು ಮೋಟಿವೇಟ್ ಆಗಬೇಕು ಅಂತ ಹೇಳಿಬಿಟ್ಟು 100 ಪೀಸಸ್ ತಂದು ಇಟ್ಕೊಂಡಿದ್ದೀನಿ, ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ಅಟ್ ಎ ಟೈಮ್ 100 ಪೀಪಲ್ಗೆ ಡೊನೇಟ್ ಮಾಡೋ ಅಂತ ಒಂದು ದಿನ ಬರಬೇಕಪ್ಪ ದೇವ್ರೆ ಅಂದ್ಕೊಂಡೆ ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಡೇ 9 ಆಫ್ ದಿ ನರಿಶ್ ಮಾಮ್ ಚಾಲೆಂಜ್ ಈ ರೀತಿಯಾಗಿ ಹೋಯಿತು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಇವತ್ತಿನ ವ್ಲಾಗು ಮತ್ತು ಇವತ್ತಿನ ವ್ಲಾಗಲ್ಲಿ ನಾನು ಡಿಸ್ಕಸ್ ಮಾಡಿರೋ ಅಂಥ ವಿಚಾರ, ಕೊಟ್ಟಿರೋ ಅಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ತಪ್ಪದೇ ತಿಳಿಸಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.